ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗೌರಿ ಗಣಪತಿ ಹಬ್ಬಕ್ಕೆ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿರೋದು ಸ್ನೇಹಿತರೆ ನೋಡ್ತಾ ಇದ್ದೀರಾ. ನೀವೆಲ್ಲ ಹೇಗೆ ಮನೆಯ ಮುಂದೆ ರಂಗೋಲಿ ಹಾಕಿ ಅಲಂಕಾರವನ್ನು ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಾವೆಲ್ಲರೂ ಸನಾತನ ಹಿಂದೂ ಧರ್ಮದಲ್ಲಿ ಇರೋದರಿಂದ ಮನೆಯಲ್ಲಿ ಏನೇ ಹಬ್ಬ ಹರಿದಿನಗಳಾದರೂ ಕೂಡ ಹೊಸಲಿಗೆ ರಂಗೋಲಿಯನ್ನು ಹಾಕ್ತೀವಿ. ಅದಾದಮೇಲೆ ಮಾವಿನ ತೋರಣ, ಬಾಳೆಕಂದು, ಹೂವನ್ನು ಸಿಗಿಸ್ತೀವಿ ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಮಾಡಿದ್ವಿ. ಗೌರಿ ಪೂಜೆ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿರೋ ವಿಗ್ರಹಗಳು, ದೇವ್ರ ಫೋಟೋಗಳಿಗೆಲ್ಲ ಹೂವಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇರೋದು ಸ್ನೇಹಿತರೆ ನೋಡ್ತಾ ಇದ್ದೀರಾ. ಬನ್ನಿ ಸ್ನೇಹಿತರೆ, ಗೌರಿ ಪೂಜೆಯನ್ನು ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ನಾವು ಮೊದಲು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿದ್ವಿ. ಆ ದೀಪ ಹೇಗೆ ಉರಿತಾ ಇರುತ್ತೋ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಮಂಗಳ ಕಾರ್ಯಗಳು ಆಗಲಿ ಅಂತಕ್ಕಂಥದ್ದೇ ಅದರ ಉದ್ದೇಶ. ದೀಪವನ್ನು ಹಚ್ಚಿ ಆದ ಮೇಲೆ ನಾವು ಕಳಶ ಪೂಜೆ ಅಂತೇಳಿ ತಂದಿರೋ ಪದಾರ್ಥದ ಮೇಲೆ ಶುದ್ಧಿ ಮಾಡಲಿಕ್ಕೋಸ್ಕರ ಕಳಶದಲ್ಲಿ ಗಂಗೆಯನ್ನು ಪೂಜೆ ಮಾಡಿದ್ವಿ. ಅದಾದಮೇಲೆ ನಾವು ಯಾವುದೇ ಒಂದು ಪೂಜೆನ ಮಾಡಿದರೂ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಂಡೇ ಬೇರೆ ಪೂಜೆಯನ್ನು ಮಾಡಬೇಕು. ಏಕೆಂದರೆ ವಿಘ್ನಗಳನ್ನು ಕೊಡೋನು ಮತ್ತು ವಿಘ್ನಗಳನ್ನು ನಿವಾರಣೆ ಮಾಡೋನು ಆ ಗಣಪತಿ. ಹಾಗಾಗಿ ನೀವೀಗ ನೋಡ್ತಾ ಇದ್ದೀರಾ, ನಾಟ್ಯ ಗಣಪತಿನ ಇಟ್ಟು ಗಣಪತಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇರಿ ಸ್ನೇಹಿತರೆ. ಓಂ ಸುಮುಖಾಯ ನಮಃ, ಮೇಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರವೇ ನಮಃ, ಮೂಷಕವಾಹನಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಶ್ರೀಮನ್ಮಃ ಗಣಾಧಿಪತೇ ನಮಃ. ನಾನಾವಿಧ ದೂರ್ವಾಂಕುರನಾಮ ಪೂಜಾನ್ ಸಮರ್ಪಯಾಮಿ. ಮಹಾಗಣಾಧಿಪತೇ ನಮಃ. ದಿವ್ಯ ಧೂಪಮಾಗ್ರಾಪಯಾಮಿ, ಧೂಪಂ ದರ್ಶಯಾಮಿ, ಧೂಪದೀಪಿತಂ ಮಯಾ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ದಿಮ್ರಾಭಃ ಭಕ್ತ್ಯಾ ದೀಪಂ ಪ್ರೇಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿ ಮಾಂ ನರಕಾತ್ ಘೋರಾ ದಿವ್ಯ ಜ್ಯೋತಿರ್ನಮೋಸ್ತುತೆ. ಶ್ರೀ ಮಹಾಗಣಾಧಿಪತಯೇ ನಮಃ. ದೀಪಂ ದರ್ಶಯಾಮಿ, ಧೂಪದೀಪಾನಂತರಂ ಆಚಮನೀಯಂ ಸಮರ್ಪಯಾಮಿ. ಗಣಪತಿಗೆ ನೈವೇದ್ಯಕ್ಕೆ 2 ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಜೊತೆಗೆ ನೆನೆಸಿದ ಕಡಲೆ ಬೇಳೆಯನ್ನು ಇಡ್ತೀವಿ. ಗಣಪತಿಗೆ ಕಡಲೆ ಬೇಳೆ ಅಥವಾ ಕಡಲೆ ಕಾಳು ಒಂದೇ ಶ್ರೇಷ್ಠ, ಹಾಗಾಗಿ ಅದನ್ನಿಟ್ಟು ನೈವೇದ್ಯವನ್ನು ಮಾಡ್ತಾ ಇದ್ವಿ. ನಿಶುಸೇದ ಗಣಪತೆ ಗಣೇಶುತ್ವಾ ಮಾಹಾರ್ವೆ ಪ್ರಥಮಂ ಕವೀನಾಂ ನರುದೇ ತುತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಮಗವಂಚಿತ್ರಮರ್ಚ. ಮಹಾಗಣಾಧಿಪತಯೇ ನಮಃ. ಆನಂದಮಂಗಳ ನೀರಾಜನಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ. ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಪದೈತ್ಯಕಂ ನತಾಶುಭಾಶುನಾಶನಂ ನಮಾಮಿ ತಂ ವಿನಾಯಕಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ವಕ್ರತುಂಡ ಮಹಾಕಾಯ ಸೂಟಿ ಸೂರಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಾಧಿಪತಯೇ ನಮಃ. ನಾವು ಕಳಶ ಅಥವಾ ವಿಗ್ರಹ ಇಟ್ಟರೂ ಕೂಡ ಅರಿಶಿಣದಿಂದ ಗೌರಿಯನ್ನು ಮಾಡಿ ಗೌರಿ ಪೂಜೆಯನ್ನು ಮಾಡೋದು ಶ್ರೇಷ್ಠ ಸ್ನೇಹಿತರೆ. ಅದೇ ರೀತಿ ನಾವು ಅರಿಶಿಣದಿಂದ ಗೌರಿಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲೂ ಕೂಡ ಗೌರಿಯನ್ನು ತರೋ ಪದ್ಧತಿ ಇಲ್ಲ. ಕಳಶದಲ್ಲೇ ಗೌರಿಯನ್ನು ಆವಾಹನೆ ಮಾಡಿ ಗೌರಿ ಪೂಜೆಯನ್ನು ಮಾಡ್ತೀವಿ. ಆದರೆ ಗಣಪತಿ ವಿಗ್ರಹ ಮಾತ್ರ ತರ್ತೀವಿ. ಹಾಗಾಗಿ ಕಳಶದಲ್ಲಿ ಗೌರಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಷೋಡಶ ಸಂಸ್ಕಾರಗಳು ಅಂತೇಳಿ ಅಂದರೆ 16 ಕರ್ಮದಲ್ಲೂ ಕೂಡ ಯಾವುದೇ ಒಂದು ಪೂಜೆಯನ್ನು ಮಾಡಿದರೂ ಕೂಡ 16 ಸಂಸ್ಕಾರದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಗೌರಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನೀವೆಲ್ಲ ಹೇಗೆ ಗೌರಿ ಪೂಜೆಯನ್ನು ನಿಮ್ಮ ಮನೆಗಳಲ್ಲಿ ಮಾಡಿದಿರಾ ಕಮೆಂಟ್ ಮಾಡಿ ತಿಳಿಸಿ. ಕಳಶದಲ್ಲಿ ಸ್ವರ್ಣ ಗೌರಿಯನ್ನು ಆವಾಹನೆ ಮಾಡಾಯಿತು. ಅದಾದಮೇಲೆ
ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಅಂದರೆ ಶುದ್ಧೋದಕ ಸ್ನಾನ, ಅದಾದಮೇಲೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ವಿಗ್ರಹಗಳನ್ನು ಇಟ್ಕೊಂಡಿದ್ದರೆ ವಿಗ್ರಹಕ್ಕೂ ಕೂಡ ಅಭಿಷೇಕವನ್ನು ಮಾಡ್ಬೋದು. ಆವಾಹನೆ ಆದ ಮೇಲೆ ಗೌರಿ ಕಳಶಕ್ಕೆ ಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣಿನಿಂದ ಪ್ರೋಕ್ಷಣೆಯನ್ನು ಮಾಡ್ತಾ ಇರೋದು. ಅಭಿಷೇಕ ಎಲ್ಲ ಆದಮೇಲೆ ಗೌರಿಗೆ ಅಂಗಾಂಗಗಳಿಗೆ ಪೂಜೆ ಆಗ್ತಾ ಹೋಗುತ್ತೆ. ಅಂದರೆ ಪಾದದಿಂದ ಹಿಡಿದು ತಲೆಯ ಭಾಗದ ತನಕನೂ ಕೂಡ ಒಂದೊಂದು ನಾಮ ಪೂಜೆ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಮಾಡ್ತಾ ಇರೋದು. ಅಂಗಪೂಜಾ, ಪತ್ರ ಪೂಜೆ ಎಲ್ಲ ಆದಮೇಲೆ ಸ್ವರ್ಣಗೌರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ, ಅಂದರೆ 16 ಎಳೆಯ ಗೆಜ್ಜೆ ವಸ್ತ್ರವನ್ನು ಕೂಡ ಸಮರ್ಪಣೆ ಮಾಡಬೇಕು. ಸ್ವರ್ಣಗೌರಿ ವ್ರತವನ್ನು ಮಾಡಬೇಕಾದ್ರೆ ದೋರ ಗ್ರಂಥಿ ಅಂತ ಹೇಳ್ತಾರೆ. ಅಂದರೆ ಒಂದು ದಾರಕ್ಕೆ 16 ಗಂಟುಗಳನ್ನು ಹಾಕ್ಕೊಂಡು ಆ ಗಂಟಿಗೂ ಪ್ರತಿಯೊಂದು ಗಂಟಿಗೂ ಕೂಡ ಪೂಜೆ ಆಗ್ತಾ ಹೋಗುತ್ತೆ 16 ನಾಮದಿಂದ. ಆ ಪೂಜೆಯನ್ನೆಲ್ಲ ಮಾಡಾದಮೇಲೆ ಮಹಾಮಂಗಳಾರತಿ ಆದಮೇಲೆ ಅದನ್ನು ನಾವು ಕಟ್ಕೋಬೇಕು ಅಂಥೇಳಿ. ಅದೇ ರೀತಿಯಾಗಿ ಆ ದೋರ ಸ್ಥಾಪನೆ ಮಾಡಿ ಅದಕ್ಕೆ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಾದ್ರೆ 12 ಗಂಟುಗಳನ್ನು ಹಾಕಿ 12 ಗಂಟೆಗೂ ಕೂಡ ಪೂಜೆಯನ್ನು ಮಾಡಿ, ಪೂಜೆ ಎಲ್ಲ ಮುಗಿದ ಮೇಲೆ ಅದನ್ನು ಕಂಕಣ ರೀತಿಯಲ್ಲಿ ಕಟ್ಸ್ಕೋತೀವಿ. ಅದೇ ರೀತಿ ಸ್ವರ್ಣಗೌರಿಗೆ ಪ್ರಿಯವಾದ ಸಂಖ್ಯೆ ಅಂದರೆ 16, ಷೋಡಶ ಗ್ರಂಥಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಒಂದು ದಾರಕ್ಕೆ ಅಂದರೆ ದೋರ ಗ್ರಂಥಿಗೆ ಗೌರಿಯ ಅಷ್ಟೋತ್ತರ ಹೇಳಿಕೊಂಡು, ಅಷ್ಟೋತ್ತರ ಅಂದರೆ 108 ನಾಮದಿಂದ ಆ ಗೌರಿಯ ಎಳೆ ಅಂದರೆ ದಾರಕ್ಕೆ 108 ನಾಮದಿಂದ ಕುಂಕುಮಾರ್ಚನೆಯನ್ನು ಮಾಡ್ತಾ ಇರೋದು. ಉತ್ಪನ್ನ ಗಂಧಾಢ್ಯೋ ಧೂಪೋತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಷದಾಂ ಸ್ವರ್ಣಗೌರಿಯೇ ನಮಃ ದಿವ್ಯ ಧೂಪಮಾಗ್ರಾಪಯ. ಏಕಧಾನ್ ಬ್ರಹ್ಮಣ ಉಪಹರದೆ ಏಕದೈವ ಯಜಮಾನಾಗಿಸ್ತೆ ಜೋದದಾತೆ ಅರ್ಚದ ಪ್ರಾರ್ಥನ ಪ್ರಿಯಮೇಧಾಸೋ ಅರ್ಚದ ಅರ್ಚಂತ ಪತ್ರಗಾದ ಕೃಷ್ಣವರ್ಚದ ಸ್ವರ್ಣಗೌರಿಯೇ ನಮಃ ಆನಂದ ಮಂಗಳ ನೀರ. ಪೂಜೆ ಎಲ್ಲ ಆದಮೇಲೆ ಗೌರಿಗೆ ಗೌರಿ ಬಾಗಣವನ್ನು ಕೊಡ್ತಾ ಇರೋದು. ಸ್ವರ್ಣಗೌರಿಗೆ ಆರತಿಯನ್ನು ಮಾಡಬೇಕಾದ್ರೆ 16 ಸೊಡರಿನಿಂದ ದೀಪವನ್ನು ಮಾಡಬೇಕು. ಇದಿಲ್ಲ ಅಂದರೆ ಕೆಲವೊಂದು ಕಡೆ ಪದ್ಧತಿ ಇರುತ್ತೆ, 16 ತಂಬಿಟ್ಟುಗಳನ್ನು ಮಾಡಿ ಆರತಿಯನ್ನು ಕೂಡ ಕೆಲವು ಕಡೆ ಮಾಡ್ತಾರೆ ಸ್ನೇಹಿತರೆ. ಮುತ್ತಿನ ತಟ್ಟೆಯೊಳಗೆ ನವರತ್ನದ ಸಡಿಲ ನಿರಿಸಿ ಮಿತ್ರೇಯರೆಲ್ಲ ಸೇರಿ ಎತ್ತಿ ಪಾಡವೇವು ಈಗ ಆರತಿ ಮಾಡುವೆವು ಶ್ರೀ ಗೌರಿ ದೇವಿಗೀಗ. 16 ದೀಪದಿಂದ ಆರತಿಯನ್ನು ಮಾಡಾದ್ಮೇಲೆ ಉತ್ತರ ನೀರಾಜನ ಅಂತ, ಅಂದರೆ ಕೊನೆಯದಾಗಿ ಕೆಂಪು ನೀರು ಆರತಿಯನ್ನು ಮಾಡ್ತಾರೆ. ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಕದಲಾರತಿ ಅಂತ ಹೇಳ್ತಾರೆ. ಅಂದರೆ ಕೊನೆಯದಾಗಿ ಆರತಿಯನ್ನು ಮಾಡಿ ಆ ಕೆಂಪು ನೀರನ್ನು ದೇವ್ರ ಮೇಲೆ ಪ್ರೋಕ್ಷಣೆ ಮಾಡಿದರೆ ಅಲ್ಲಿಗೆ ಪೂಜೆ ಸಮಾಪ್ತಿ ಅಂತ. ಪೂಜೆ ಎಲ್ಲ ಮಾಡಿದ ಮೇಲೆ ವೀಳ್ಯದೆಲೆ 2 ಅಡಿಕೆ ಇಟ್ಕೊಂಡು ಅದಕ್ಕೊಂದು ತೆಂಗಿನಕಾಯಿ ಇಟ್ಕೊಂಡು ತೆಂಗಿನಕಾಯಿಗೆ ಪೂಜೆ ಮಾಡಿ ಯಥಾನುಶಕ್ತಿ ದಕ್ಷಿಣೆ ಇಟ್ಕೊಂಡು ದೇವರಿಗೆ ಫಲವನ್ನು ತೋರಿಸಿ ವಾಪಸ್ ನಮ್ಮ ಕುಟುಂಬಕ್ಕೆ ಒಳ್ಳೆಯ ಫಲವನ್ನು ಕೊಡು ಅಂತೇಳಿ ಪೂರ್ಣ ಫಲವನ್ನು ಇಡಬೇಕು. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಪೂಜೆಯ ವಿಡಿಯೋಗಳು ಮಿಸ್ ಆಗಿದೆ, ಕ್ಷಮೆ ಇರಲಿ ಸ್ನೇಹಿತರೆ. ಪೂಜೆ ಎಲ್ಲ ಆದಮೇಲೆ ಮನೆ ಮಗಳನ್ನು ಕರೆಸಿ ಅವಳಿಗೂ ಕೂಡ ಬಾಗಣವನ್ನು ಕೊಡೋದು. ಅದೇ ರೀತಿ ನಮ್ಮ ಅಕ್ಕನಿಗೆ ಕರೆಸಿ ಬಾಗಣವನ್ನು ಕೊಟ್ವಿ. ಜೊತೆಗೆ ನನ್ನ ಸೊಸೆಗೂ ಬಾಗಣವನ್ನು ಕೊಡ್ತಾ ಇರೋದು. ನಮ್ಮನೆ ಪುಟ್ ಗೌರಿ. ಗೌರಿ ಹಬ್ಬದ ದಿನ ರಾತ್ರಿನೇ ನಮ್ಮ ಮನೆಗೆ ಗಣಪತಿನ ತಂದ್ವಿ. ಯಾಕಂದರೆ ಮಾರನೇ ದಿನ ಗಣಪತಿ ಹಬ್ಬ ಇರುತ್ತೆ, ತುಂಬ ರಶ್ ಆಗಿರುತ್ತೆ, ತರೋದು ಕಷ್ಟ ಆಗುತ್ತೆ ಅಂಥೇಳಿ ಹಿಂದಿನ ದಿನ ರಾತ್ರಿನೇ ತಂದ್ವಿ. ತರಬೇಕಾದ್ರೆ ಗಣಪತಿ ವಿಗ್ರಹಕ್ಕೆ ಬ್ಲೌಸ್ ಪೀಸನ್ನು ಒದಿಸ್ಕೊಂಡು ತೊಗೊಂಬಂದ್ವಿ. ತಂದ ತಕ್ಷಣ ಮನೆಯೊಳಗೆ ಹೋಗಬಾರ್ದು, ಅದು ನಮ್ಮ ಊರಲ್ಲಿ ಹಳ್ಳಿ ಕಡೆ ಶಾಸ್ತ್ರ. 3 ಪ್ರದಕ್ಷಿಣೆಯನ್ನು ಮಾಡಿ ಒಳಗಡೆ ತಗೊಂಡು ಹೋಗಬೇಕು. ಅದೇ ರೀತಿಯಾಗಿ ಒಳಗಡೆ ಹೋಗಿ ತಗೊಂಡು ಹೋಗ್ತಾ ಇದ್ದೀವಿ. ಗಣಪತಿ ಬಪ್ಪ. ಗಣಪತಿಯನ್ನು ತಂದ ತಕ್ಷಣ ದೇವ್ರ ಮನೆ ಒಳಗೆ ಅಂದರೆ ಎಲ್ಲಿ ಮಂಟಪ ಮಾಡಿರ್ತೀವೋ ಅಲ್ಲಿ ಇಡಬಾರ್ದು. ಏಕೆಂದರೆ ಆ ಮಂಟಪಕ್ಕೂ ಕೂಡ ಪೂಜೆಯನ್ನು ಮಾಡಿ ಬೆಳಗ್ಗೆ ಆ ಗಣಪತಿನ ಅದರೊಳಗೆ ಕೂರಿಸ್ಬೇಕು. ಹಾಗಾಗಿ ಹೊರಗಡೆ ಇಡ್ತಾ ಇರೋದು ಸ್ನೇಹಿತರೆ. ಇಷ್ಟೊತ್ತು ನೋಡಿದ್ದು ಗೌರಿ ಪೂಜೆಯ ವಿಡಿಯೋಗಳು. ಈಗ
ಮಾರನೇ ದಿನ ಗಣಪತಿ ಹಬ್ಬ. ಅದಕ್ಕೆ ಮನೆಯ ಮುಂದ್ಗಡೆ ರಂಗೋಲಿಯಲ್ಲೂ ಕೂಡ ಗಣಪತಿಯನ್ನು ಹಾಕಿರೋದು ನೋಡ್ತಾ ಇದ್ದೀರಾ. ನೀವೆಲ್ಲ ಹೇಗೆ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಗಣಪತಿ ಹಬ್ಬದ ಪೂಜೆಯ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಹಾಗಾಗಿ ಎಷ್ಟಾಗಿದೆಯೋ ಅಷ್ಟನ್ನೇ ಮಾತ್ರ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯ ರಂಗೋಲಿ ಗಣಪತಿ ಹಬ್ಬದ ದಿನ ಹಾಕಿರೋದು ನನ್ನ ಹೆಂಡತಿ. ರಂಗ ಪ್ಲಸ್ ಒಲ್ಲಿ, ರಂಗ ಅಂದರೆ ವಿಷ್ಣು, ಒಲ್ಲಿ ಅಂದರೆ ಲಕ್ಷ್ಮಿ. ಹಾಗಾಗಿ ಹಬ್ಬದ ದಿನ ಯಾರ ಮನೆ ಮುಂದೆ ರಂಗೋಲಿಯನ್ನು ಹಾಕ್ತೀವೋ ಆ ಮನೆಯಲ್ಲಿ ಮಂಗಳ ಕಾರ್ಯಗಳು ಚೆನ್ನಾಗಿ ಆಗುತ್ತೆ ಅನ್ನೋದೊಂದು ಪ್ರತೀತಿ. ಅದೇ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೀವಿ. ಪೂಜೆ ಎಲ್ಲ ಆಗೋಗ್ಬಿಟ್ಟಿದೆ, ಗಣಪತಿ ಪೂಜೆ ಸ್ನೇಹಿತರೆ. ಯಾಕೆಂದರೆ ಪೂಜೆ ಮಾಡುವಾಗ ವಿಡಿಯೋ ಮಾಡೋದು ಕಷ್ಟ ಆಗಿತ್ತು, ಹಾಗಾಗಿ ಯಾರು ಕೂಡ ಮಾಡಲಿಲ್ಲ. ನಾವು ಪೂಜೆ ಆದಮೇಲೆ ಒಂದು ವಿಡಿಯೋ ಇರಲಿ ಅಂಥೇಳಿ ನಿಮಗೋಸ್ಕರ ವಿಡಿಯೋನ ತೋರಿಸ್ತಾ ಇರೋದು. ನೋಡಿ, ಗಣಪತಿಗೆ ಪೂಜೆ ಆಗಿದೆ. ಗೌರಿಗೆ 16 ಎಳೆಯ ಗೆಜ್ಜೆ ವಸ್ತ್ರ ಹಾಕಿದ್ವಿ, ಆದರೆ ಗಣಪತಿಗೆ 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಿ ಜೊತೆಗೆ ಯಜ್ಞೋಪವೀತ ಅಂದರೆ ಜನಿವಾರವನ್ನು ಕೂಡ ಹಾಕಿ ಗೌರಿಗೆ ಹೇಗೆಲ್ಲ ಪೂಜೆಯನ್ನು ಮಾಡಿದ್ವೋ ಅದೇ ರೀತಿಯಾಗಿ ಗಣೇಶನಿಗೂ ಪೂಜೆ ಪುನಸ್ಕಾರವನ್ನು ಮಾಡಿರೋದು. ಗಣಪತಿಗೆ 21 ಸಂಖ್ಯೆ ತುಂಬ ಶ್ರೇಷ್ಠ. ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದರೂ ಕೂಡ ಗಣಪತಿಗೆ ಜಪವನ್ನು ಮಾಡಬೇಕಾದ್ರೂ 21ನೇ ಮಾಡ್ತೀವಿ. ಗಣಪತಿಗೆ 21 ಕಡಲೆಕಾಳು, 21 ಕಡುಬು, 21 ಮೋದಕ ತುಂಬ ಪ್ರಿಯವಾದದ್ದು. ಅದೇ ರೀತಿಯಾಗಿ 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಕೂಡ ಸಮರ್ಪಣೆಯನ್ನು ಮಾಡಿದ್ದೀವಿ. ಗೌರಿ ಹಬ್ಬದ ಮಾರನೇ ದಿನ ಗಣಪತಿ ಹಬ್ಬ ಇತ್ತು. ಗೌರಿ ಬಂದ ದಿನ ಒಂದು, ಗಣಪತಿ 2ನೇ ದಿನ, ಅದಾದಮೇಲೆ 3ನೇ ದಿನಕ್ಕೆ ನಾವು ಗೌರಿ ಗಣಪತಿ ವಿಸರ್ಜನೆಯನ್ನು ಮಾಡ್ತಾ ಇರೋದು. ನಮ್ಮ ಹಳ್ಳಿ ಕಡೆ ಆದರೆ ಚಾನಲ್ ಇರುತ್ತೆ, ಬಾವಿ ಇರುತ್ತೆ, ಅಲ್ಲಿ ಗಣಪತಿ ವಿಸರ್ಜನೆಯನ್ನು ಮಾಡ್ತಾ ಇದ್ವಿ. ಆದರೆ ಬೆಂಗಳೂರಲ್ಲಿ ನಾವು ಏನೇ ಮಾಡಬೇಕು ಅಂದರೂ ಸ್ಯಾಂಕಿ ಕೆರೆಗೆ ಹೋಗಬೇಕು. ಹಾಗಾಗಿ ಅಲ್ಲಿಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಮನೆಯಲ್ಲೇ ಒಂದು ಬಕೆಟನ್ನು ಇಟ್ಟು ಅದರಲ್ಲೇ ಗಣಪತಿನ ಗೌರಿಯನ್ನು ವಿಸರ್ಜನೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಏಕೆಂದರೆ ನಮ್ಮಲ್ಲಿ ಗೌರಿ ವಿಗ್ರಹ ಇಟ್ಟು ಆರಾಧನೆ ಮಾಡಿಲ್ಲ, ಕಳಶದಲ್ಲೇ ಗೌರಿಯನ್ನು ಆವಾಹನೆ ಮಾಡಿದ್ವಿ. ನೋಡಿ, ನೀವು ನೋಡ್ತಾ ಇದ್ದೀರಲ್ವ, ಇದೇ ಬಕೆಟಲ್ಲೇ ನಾವು ಗಣಪತಿ ವಿಸರ್ಜನೆಯನ್ನು ಮಾಡೋದು. ಹಾಗಾಗಿ ಆ ಗಂಗೆ ಅಂದರೆ ನೀರಿಗೂ ಕೂಡ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡೋದು. ಪ್ರತಿಯೊಂದು ಏರಿಯಾದಲ್ಲೂ ಕೂಡ ನಮ್ಮ ಏರಿಯಾದಲ್ಲಿ BBMPಯಿಂದ ಗಾಡಿನ ನಿಲ್ಲಿಸಿದ್ರು, ಗಣಪತಿನ ವಿಸರ್ಜನೆ ಮಾಡೋದಾದರೆ ಇಲ್ಲಿ ಮಾಡಿ ಅಂಥೇಳಿ. ಆದರೆ ನೋಡಿದ್ರೆ ಯಾಕೋ ಮನಸ್ಸು ಆಗಲಿಲ್ಲ ಸ್ನೇಹಿತರೆ ಅಲ್ಲಿ ಹೋಗಿ ವಿಸರ್ಜನೆ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಮನೆಯಲ್ಲೇ ಮಾಡೋದು. ಯಾಕೆಂದರೆ ನಾವು ಸ್ನೇಹಮಯಿ ಗಣಪತಿ ಅಂತೇಳಿದರೆ ಮಣ್ಣಿನಿಂದ ಮಾಡಿದ ಗಣಪತಿಯನ್ನು ಇಟ್ಟು ಪೂಜೆನ ಮಾಡಿದ್ವಿ. ನಮ್ಮ ಮನೆಯಲ್ಲೇ ಬಕೆಟಲ್ಲಿ ನೀರನ್ನು ಹಾಕಿ ಅದರಲ್ಲೇ ನಾವು ವಿಸರ್ಜನೆಯನ್ನು ಮಾಡಿದರೆ ಆ ಗಣಪತಿ ಕರಗತ್ತೆ. ಅದನ್ನು ಕೂಡ ತೆಂಗಿನ ಮರ, ಅಂದರೆ ನಮ್ಮ ಮನೆ ಮುಂದೆ ತೆಂಗಿನ ಮರ ಇರೋದರಿಂದ ತೆಂಗಿನ ಮರಕ್ಕೂ ಕೂಡ ಹಾಕ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಮನೆಯಲ್ಲೇ ಬಕೆಟನ್ನಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಧೂಪವನ್ನು ಕೂಡ ಬೆಳಗ್ತಾ ಇದ್ದೀವಿ. ಯಾರದೇ ಮನೆಯಲ್ಲಿ ಗೌರಿ ಕಳಶ ಇಟ್ಟು ಅಥವಾ ಗೌರಿ ವಿಗ್ರಹ ಇಟ್ಟು, ಗಣಪತಿ ವಿಗ್ರಹ ಇಟ್ಟು ಆರಾಧನೆಯನ್ನು ಮಾಡ್ತಾ ಇದ್ದರೆ ವಿಸರ್ಜನೆ ಮಾಡಬೇಕಾದ್ರೆ ಮೊದಲು ಗೌರಿಯನ್ನು ವಿಸರ್ಜನೆ ಮಾಡಬೇಕು, ಆಮೇಲೆ ಗಣಪತಿ. ನೋಡಿ, ಅದೇ ರೀತಿಯಾಗಿ ನಾವು ಕಳಶದಲ್ಲಿ ಗೌರಿಯನ್ನು ಆರಾಧನೆಯನ್ನು ಮಾಡಿದ್ವಿ. ಹಾಗಾಗಿ ಆ ಒಂದು ವಿಸರ್ಜನೆ ಮಾಡಬೇಕಾದ್ರೆ ಗೌರಿ ಕಳಶವನ್ನು ತಗೊಂಡು ನೀರಿನಲ್ಲಿ ಗೌರಿ ವಿಸರ್ಜನೆಯನ್ನು ಮಾಡ್ತಾಯಿದ್ದೀವಿ. ವಿಸರ್ಜನೆಯನ್ನು ಮಾಡಾದಮೇಲೆ ಆ ಕಳಶವನ್ನು ಖಾಲಿ ತಗೊಂಡು ಹೋಗಬಾರ್ದು. ಗೌರಿ ಕಳಶದಲ್ಲಿ ಏನು ನೀರಿರುತ್ತೋ ಆ ನೀರನ್ನು ವಿಸರ್ಜನೆ ಮಾಡಾದಮೇಲೆ ಪುನಃ ಆ ಕಳಶದಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಹೋಗಬೇಕು, ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ತೀರ್ಥವನ್ನು ಕುಡಿಬೇಕು. ಅದಾದಮೇಲೆ ನೋಡಿ, ಗಣಪತಿಯನ್ನು ವಿಸರ್ಜನೆಯನ್ನು ಮಾಡ್ತಾಯಿದ್ವಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಹೇಗೆ ವಿಸರ್ಜನೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಮೋರಯ ಮಂಗಳಮೂರ್ತಿ ಮೋರಯ ಗಣಪತಿ ಬಪ್ಪ ಮೋರಯ. ಬರಬಜಿ ಮಂಗಳಮೂರ್ತಿ ಮೋರಯ. ಮುಟುಬ ಇಲ್ಲ, 3 ಸತಿ ಆಯ್ತಾ? ಹರ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ ಗಣಪತಿ ಬಪ್ಪ ಮೋರಯ. ಮನೆಯಲ್ಲಿ ನಾವೆಲ್ಲ ಹೇಗೆ ಗೌರಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅನ್ನೋದನ್ನು ವಿಡಿಯೋದ ಮುಖಾಂತರ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ.
ನಿಮ್ಮ ಮನೆಗಳಲ್ಲಿ ಹೇಗೆಲ್ಲ ನೀವು ಗೌರಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಗೌರಿ ಗಣಪತಿಯ ಅನುಗ್ರಹ ಸಿಗಲಿ ಅಂತ ಬೇಡ್ಕೊಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಬೈ.